ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರ್ಯಾಪಿಡೋಗೆ ಹೇಗೆ ಜಾಯ್ನ್ ಆಗೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ರ್ಯಾಪಿಡೋ ಅಂತ ಅಂದ್ರೆ ಮಾತ್ರಕ್ಕೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತಲೇ ಅಲ್ಲ, ರ್ಯಾಪಿಡೋ ಅಲ್ಲಿ ಬೈಕ್ ಟ್ಯಾಕ್ಸಿ ಇದೆ, ಆಟೋ ಇದೆ, ಕ್ಯಾಬ್ ಇದೆ, ಎಲ್ಲದೂ ಕೂಡ ಒಂದೇ ಪ್ರೊಸೆಸ್ ಆಗಿರೋದ್ರಿಂದ ನೀವು ಯಾರು ಬೇಕಾದ್ರೂ ಈ ವಿಡಿಯೋನ ನೋಡ್ಕೊಂಡು ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು. ಅಂದರೆ ನಾನು ಬೈಕ್ ಟ್ಯಾಕ್ಸಿ ಮಾಡ್ತೀನಿ ಅಂದವ್ರಿಗೂ ಕೂಡ ಐ ಡಿ ಇದರಲ್ಲೇ ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲ ಆಟೋಗೆ ಜಾಯ್ನ್ ಆಗ್ತೀನಿ ಅಂತಂದ್ರೆ ಅದರಲ್ಲೂ ಕೂಡ ಇದರಲ್ಲೇ ಇದೇ ಥರ ಐ ಡಿ ಕ್ರಿಯೇಟ್ ಮಾಡೋದು. ಇಲ್ಲ ಕ್ಯಾಬಲ್ಲಿ ನಾನು ರ್ಯಾಪಿಡೋ ಮಾಡ್ತೀನಿ ಅಂದ್ರೆ ಕೂಡ ಸೇಮ್ ಇದೇ ಪ್ರೊಸೆಸಲ್ಲಿ ನೀವು ಐ ಡಿನ ಕ್ರಿಯೇಟ್ ಮಾಡ್ಕೊಳೋದು. ಅಂದರೆ ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಾವು ಒಂದು 5 ನಿಮಿಷದಲ್ಲೆಲ್ಲ ರ್ಯಾಪಿಡೋ ಐ ಡಿನ ಕ್ರಿಯೇಟ್ ಮಾಡ್ಕೊಂಡು ಬನ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರ್ಯಾಪಿಡೋ ಐ ಡಿ ಹೇಗೆ ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಮೊಬೈಲ್ ಕೂಡ ತೊಗೊಂಡಿದ್ದೀನಿ, ಅಂದರೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಹೋಗ್ತೀನಿ ಎಷ್ಟು ಈಸಿಯಾಗಿ ಆರಾಮಾಗಿ ಸೇರ್ಕೋಬೋದು ಅಂತ. ಅಂದರೆ ಏನು ಕಾಂಪ್ಲಿಕೇಟ್ ಇಲ್ಲ, ಆರಾಮಾಗಿ ಸೇರ್ಕೊಬೋದು. ಇದಕ್ಕೆ ಮೇನ್ ಏನು ಮಾಡಬೇಕು ಅಂತ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗ್ತಿದ್ದಂಗೆ ರ್ಯಾಪಿಡೋ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ. ರ್ಯಾಪಿಡೋ ಕ್ಯಾಪ್ಟನ್ ಅಂತ ಸರ್ಚ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ರ್ಯಾಪಿಡೋ ಕ್ಯಾಪ್ಟನ್ ಡ್ರೈವ್ ಅಂಡ್ ಅರ್ನ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ತಿದ್ದಂಗೆ ಓಪನ್ ಮಾಡ್ತಿದ್ದಂಗೆ ನೋಡಿ, ಡ್ರೈವ್ ಅಂಡ್ ಅರ್ನ್ ಅಪ್ ಟು 30,000 per month ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ತೋರಿಸ್ತಾ ಇದ್ದೇವೆ. ನಾವು ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಸ್ಟಾರ್ಟ್ ಡ್ರೈವ್ ಅಂತ ಇದೆ ನೋಡಿ, ಆ ಸ್ಟಾರ್ಟ್ ಡ್ರೈವ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಡ್ರೈವ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಕೇಳುತ್ತೆ. ಅಂದರೆ ಲಾಗಿನ್ ಆಗಬೇಕಾದ್ರೂ ಸೇಮ್ ಇದೇ ಥರ ಕೇಳುತ್ತೆ, ಬಟ್ ಇವಾಗ ನಾವು ಜಾಯ್ನ್ ಆಗಬೇಕಾದ್ರೂ ಕೂಡ ಸೇಮ್ ಇದೇ ಥರ ಕೇಳುತ್ತೆ. ಈಗ ಮೇನ್ ಏನಪ್ಪ ಅಂದರೆ ನಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಡೈಲಿ ಯಾವ್ದು ಯೂಸ್ ಮಾಡ್ತೀವೋ ಅದೇ ನಂಬರ್ನ ನಾವು ಇಲ್ಲಿ ಹಾಕ್ಬಿಟ್ಟು ಇವಾಗ ಏನು ಮಾಡಬೇಕು, ಪ್ರೊಸೀಡ್ ಕೊಡಬೇಕು. ಪ್ರೊಸೀಡ್ ಕೊಡ್ತಿದ್ದಂಗೆ OTP ಬರುತ್ತೆ. ಆಟೋಮೆಟಿಕ್ ಏನಾದ್ರು ಸಿಮ್ ಏನಾದ್ರು ಮೊಬೈಲ್ ಇತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ರೀಡ್ ಆಗುತ್ತೆ OTP. ಅಕಸ್ಮಾತ್ ಸಿಮ್ ಏನಾದ್ರು ಇದ್ರೊಳಗಡೆ ಇರಲಿಲ್ಲ, ಬೇರೆ ಮೊಬೈಲಲ್ಲಿ ಐತೆ ಅಂತ ಅಂದರೆ ಇಲ್ಲಿ OTP ಎಂಟರ್ ಮಾಡಿಬಿಟ್ಟು ನೀವು ಸೆಂಡ್ ಕೊಡ್ತಿದ್ದಂಗೆ ಒಂದು ಫೇಕ್ ಬರುತ್ತೆ. ಫೇಕ್ ಕಾರ್ಡ್ ಇದು, ಏನು ರಿಯಲ್ ಅಲ್ಲ, ಸುಮ್ಮನೆ ಬರುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಗಾಬರಿ ಬಿದ್ದುಬಿಡ್ತಾರೆ, ಏನೊಂದು ಆರ್ಡರ್ ಬಂದೇ ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ. ಬಟ್ ಇದು ಫೇಕ್ ಅಷ್ಟೇ. ಅಕ್ಸೆಪ್ಟ್ ರೈಡ್ ಅಂತ ಹೇಳ್ಬಿಟ್ಟು ನೀವು ಅಕ್ಸೆಪ್ಟ್ ಆರು ಮಾಡ್ಬೋದು. ಇಲ್ಲ ಅಂತ ಅಂದರೆ ಮೇಲ್ಗಡೆ ಇಂಟು ಮಾರ್ಕ್ ಇದೆ ನೋಡಿ, ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಈಗ ಐ ಡಿ ಕ್ರಿಯೇಟ್ ಮಾಡ್ಬೇಕಲ್ಲ, ಅದರಿಂದಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಇಂಟು ಮಾರ್ಕ್ ಕ್ಲಿಕ್ ಮಾಡ್ತೀನಿ. ಇಂಟು ಮಾರ್ಕ್ ಕ್ಲಿಕ್ ಮಾಡ್ತಿದ್ದಂಗೆ ಈಗ ಸಿಟಿ ಬರುತ್ತೆ ನೋಡಿ. ಅಂದರೆ ನೀವು ಯಾವ ಸಿಟಿಲಿ ಏನೆಲ್ಲ ಸರ್ವಿಸ್ ಇದೆ ಅದೆಲ್ಲ ನಿಮಗೆ ಬರುತ್ತೆ. ಈಗ ಸದ್ಯಕ್ಕೆ ನಾನು ತುಮಕೂರಲ್ಲಿ ಕೂತ್ಕೊಂಡು ಐ ಡಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನನಗೆ ತುಮಕೂರು ಬಂದಿದೆ. ಚೇಂಜ್ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ನೋಡಿ, ಇಲ್ಲಿ ಚೇಂಜ್ ಅಂತ ಇದೆಯಲ್ಲ, ಅಲ್ಲಿ ನೀವು ಚೇಂಜ್ ಮಾಡ್ಕೊಂಡು ನಿಮ್ಗೆ ಯಾವ ಸಿಟಿ ಇದೆ ಆ ಸಿಟಿಲಿ ನೀವು ಹಾಕೊಬೋದು. ಅಂದರೆ ಯಾವ ಸಿಟಿಲಿ ಬಂದಿದೆ ಅಂತ 100% ನನಗೂ ಕೂಡ ಗೊತ್ತಿಲ್ಲ. ಸದ್ಯಕ್ಕಂತೂ ತುಮಕೂರು, ಮೈಸೂರು ಮತ್ತು ಬೆಂಗಳೂರಲ್ಲಿದೆ. ಈ 3 ಸಿಟಿಲಿ ಕೂಡ ಇದೆ. ನೆಕ್ಸ್ಟ್ ಇನ್ನು ಬೇರೆ ಸಿಟಿಗಳೆಲ್ಲ ಬರ್ಬೋದು. ಸದ್ಯಕ್ಕಂತೂ ಇವಾಗ ನಾನು ತುಮಕೂರಲ್ಲಿ ಇರೋದ್ರಿಂದ ನಾನು ತುಮಕೂರನ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಸಿಟಿ ಕೊಡ್ತೀನಿ ನೋಡಿ. ಕನ್ಫರ್ಮ್ ಸಿಟಿ ಕೊಡ್ತಿದ್ದಂಗೆ ಒಂದು ಬೈಕ್ ಆಪ್ಷನ್ ಇದೆ, ಬೈಕ್ ಟ್ಯಾಕ್ಸಿ ಆ್ಯಂಡ್ ಡೆಲಿವರಿ ಅಂತ ಹೇಳ್ಬಿಟ್ಟು ಒಂದು ಬೈಕ್ ಟ್ಯಾಕ್ಸಿದು ಒಂದಿದೆ. ಅದಾದ್ರಿಂದ ಆಟೋ ಲೈಟ್ ಇದೆ, ಆಟೋ ಇಲ್ಲ, ಆಟೋ ಲೈಟ್ ಆ್ಯಂಡ್ ಎಕ್ಸೆಟ್ರಾ ಅಂತ ಹೇಳ್ಬಿಟ್ಟಿದೆ. ಆಟೋದವ್ರು ಬೇಕು ಅಂತಂದರೆ ಆಟೋದವರು ಜಾಯ್ನ್ ಆಗ್ಬೋದು. ಬಟ್ ಕ್ಯಾಬಲ್ಲೆಲ್ಲ ಹಿಂಗೆ ನೆಕ್ಸ್ಟ್ ಬರ್ತಾನೆ ಹೋಗುತ್ತೆ. ಈಗ ಬೆಂಗಳೂರಲ್ಲೆಲ್ಲ ನಾವು ಡ್ಯೂಟಿ ಮಾಡ್ತಿದ್ದೀವಿ ಅಂತಂದರೆ ಕ್ಯಾಬ್ ಕೂಡ ಇಲ್ಲಿ ಕೆಳಗಡೆ ಆ್ಯಡ್ ಆಗಿರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಬೇಕು ಅಷ್ಟೇ ನಾವು. ಈಗ ಸದ್ಯಕ್ಕೆ ಇವಾಗ ನಾನು ಬೈಕ್ನ ಸೆಲೆಕ್ಟ್ ಮಾಡ್ಕೊತೀನಿ, ಏನಕ್ಕೆ ಅಂದರೆ ಆಟೋ ಇಲ್ಲ ನನ್ನ ಹತ್ರ. ಅದರಿಂದಾಗಿ ಬೈಕ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ವೆಹಿಕಲ್ ಅಂತ ಇವಾಗ ನಾನು ಪ್ರೆಸ್ ಮಾಡಿದೆ. ಅದು ಮಾಡ್ತಿದ್ದಂಗೆ ನೆಕ್ಸ್ಟ್ ನಮಗೆ ಮೇಯ್ನು ಇವಾಗ ನಮ್ಮ ಹತ್ರ DL ಇರಲೇಬೇಕು. ಎಷ್ಟೋ ಜನ ಕೇಳ್ತಾರೆ ರ್ಯಾಪಿಡೋ ಮಾಡೋಕ್ಕೆ DL ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು, 100% ನಾವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಾದ್ರು ಮಾಡ್ತೀವಿ ಅಂತಂದರೆ DL ಇರಲೇಬೇಕು. DL ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಮಾಡೋಕ್ಕಲ್ಲ. ರ್ಯಾಪಿಡೋ ಅಲ್ಲಿ ಆಟೋ ಮಾಡ್ತಾಯಿದ್ದೀವಿ ಅಂದರೆ ಆಟೋದು ಇರಬೇಕು DL, ಇಲ್ಲ ಕ್ಯಾಬ್ ಮಾಡ್ತಾಯಿದ್ದೀವಿ ಅಂದರೆ ಕ್ಯಾಬಿನ ಇರಬೇಕು. ಈ ಸದ್ಯಕ್ಕೆ ನಾವೇನಂತ ಕೊಡಬೇಕು ಅಂತಂದರೆ ನೋಡಿ, ಇಲ್ಲೂ ಕೂಡ ತೋರಿಸಿದ್ದಾನೆ, ನಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಮಾತ್ರ ಬೈಕ್ ಟ್ಯಾಕ್ಸಿ ಬರುತ್ತೆ, ಇಲ್ಲ ಅಂತಂದರೆ ಗೆಟ್ ಓನ್ಲಿ ಡೆಲಿವರಿ ಆರ್ಡರ್ಸ್ ಅಂತ ಇಲ್ಲೇ ಕೂಡ ತೋರಿಸ್ತಾ ಇದೆ ನೋಡಿ. ಈಗ ಸದ್ಯಕ್ಕೆ ನನ್ನ ಹತ್ರ DL ಇರೋದ್ರಿಂದ ಏನು ಮಾಡ್ತೀನಿ ಅಂತ ಅಂದರೆ ಎಸ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇವಾಗ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಡ್ತಿದ್ದಂಗೆ ಏನಾಗುತ್ತೆ ಅಂತಂದರೆ ನಮ್ಮ DLನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮುಂಚೆನೇ ಒಂದು ಫೋಟೋ ತೆಗೆದುಕೊಂಡ್ಬಿಟ್ರೆ, ಅಂದರೆ DL ಒಂದೊಂದು, ಆಮೇಲೆ ಆಧಾರ್ ಕಾರ್ಡಿಂದೊಂದು, ಅದಾದಮೇಲಿಂದ ನಿಮ್ಮ ವೆಹಿಕಲ್ RC ಯಾವ್ದನ್ನ ಕನೆಕ್ಟ್ ಮಾಡಬೇಕು ಅಂತ ಇದ್ದೀರೋ ಆ ವೆಹಿಕಲ್ RCನ ನೀವು ಫೋಟೋ ತೆಗೆದು ಇಟ್ಕೊಂಡಿರಿ. ಪ್ರಿಂಟು ಬ್ಯಾಕ್ 2 ಸೈಡಿಂದ ಇಟ್ಕೊಳ್ಳಿ. ಈಗ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಏನಕ್ಕೆ ಅಂತಂದರೆ ಬೇಗ ಕ್ರಿಯೇಟ್ ಮಾಡಿಬಿಡ್ಬೋದು. ನಾನೆಲ್ಲ ಕೂಡ ಫೋಟೋ ತೆಗೆದುಕೊಂಡಿದ್ದೀನಿ. ಮೊದಲನೇದಾಗಿ ಈಗ DL ಕೇಳ್ತಾಯಿದೆ, DLದು ಫ್ರಂಟ್ ಫೋಟೋನ ಅಪ್ಲೋಡ್ ಮಾಡಿ, ಅದಾದ್ಮೇಲೆ ಬ್ಯಾಕ್ ಫೋಟೋನು ಕೂಡ ಅಪ್ಲೋಡ್ ಮಾಡಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಎಂಟರ್ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ನ ಹಾಕ್ಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ಈಗ ನಾವು ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನೋಡಿ ಈ ಥರ ಬರುತ್ತೆ. ಎಲ್ಲ ಬ್ಲರ್ ಮಾಡಿದ್ದೀನಿ, ಏನಕ್ಕೆ ಅಂದರೆ ಡಾಕ್ಯುಮೆಂಟ್ ಅಲ್ವಾ, ಅದರಿಂದಾಗಿ ಈ ಥರ ಬರ್ತಿದ್ದಂಗೆ ಸಬ್ಮಿಟ್ ಅಂತ ಇದೆ ನೋಡಿ. ಆ ಸಬ್ಮಿಟ್ ಅಂತ ಎಲ್ಲ ಕಲರ್ ಬರಬೇಕು. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ಸೆಲ್ಫಿ ಕೇಳುತ್ತೆ, ಅಂದರೆ ಪ್ರೊಫೈಲ್ ಫೋಟೋ ಕೇಳುತ್ತೆ. ಪ್ರೊಫೈಲ್ ಫೋಟೋನ ನಾವು ಇಲ್ಲಿ ಕೂಡ ಕೊಡ್ಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಕೂಡ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಅಂದರೆ ಇದು ಕೊಡ್ತಿದ್ದಂಗೆ ಮಿಸ್ ಆಗಿ ಹೊಲ್ಟೋಯ್ತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಕೂಡ ನಾವು ಚೇಂಜ್ ಮಾಡ್ಕೊಬೋದು. ಈಗ ನೆಕ್ಸ್ಟ್ ಸೆಲ್ಫಿ ಕೊಡಿ. ಸೆಲ್ಫಿ ಕೊಟ್ಟಾದ್ಮೇಲೆ ನೋಡಿ ಈ ಥರ ಬರುತ್ತೆ, ಪ್ರೊಫೈಲ್ ಇನ್ನಾಫ್ ಅಂತ ಬರುತ್ತೆ. ಇಲ್ಲಿ ಕೂಡ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಇದೆ ನೋಡಿ, ಅಲ್ಲಿ ಎಡಿಟ್ ಅಂತ ಕೊಟ್ಬಿಟ್ಟು ನೀವು ಬೇಕಾದ್ರೆ ಪ್ರೊಫೈಲ್ ಪಿಕ್ಚರ್ನ ಮತ್ತೆ ಚೇಂಜ್ ಮಾಡ್ಕೊಬೋದು. ಅದಾದಮೇಲೆ ಫಸ್ಟು ನಿಮ್ಮ ನೇಮ್ನ ಕೊಡಿ. ಎಂಟರ್ ಫಸ್ಟ್ ನೇಮ್ ಅಂತ ಇದೆ ನೋಡಿ, ಫಸ್ಟ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಏನು ಸೆಕೆಂಡ್ ನೇಮ್ ಮೇಲೆ ಬೇಕು ಅಂತ ಅಂದರೆ ಕೊಡ್ಬೋದು, ಇಲ್ಲ ಅಂತಂದರೆ ನಿಮ್ಮ ಇನ್ಷಿಯಲ್ ಏನಾರು ಹಾಕಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ, ಅದಾದಮೇಲೆ ಜೆಂಡರ್ ಮೇಲ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಅಂದರೆ ಮೇಲ್ ಆದರೆ ಮೇಲು, ಫೀಮೇಲ್ ಆದರೆ ಫೀಮೇಲು.
ಮೇಲ್ ಸಬ್ಮಿಟ್, ಈಗ ಮೇಲ್ನ ನಾನು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ತೀನಿ. ನೋಡಿ ಅದಾಗ್ತಿದ್ದಂಗೆ ನೆಕ್ಸ್ಟ್ ಇವಾಗ ನಮಗೆ ವೆಹಿಕಲ್ ಓನರ್ಶಿಪ್ನ ಕೇಳ್ತಾ ಇದೆ. ಅಂದರೆ ರೆಂಟೆಡಾ ಇಲ್ಲ ಅಂತಂದರೆ ಓನ್ ವೆಹಿಕಲ್ ಅಂತೇಳಿ ತೋರಿಸ್ತಾ ಇದೆ. ಅದಾದಮೇಲೆ ವೆಹಿಕಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಜೊತೆಯಲ್ಲಿ RC ಇಮೇಜ್ನು ಕೂಡ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ನೋಡಿ ಒಂದು ಕಡೆ ಫ್ರಂಟು ಒಂದು ಕಡೆ ಬ್ಯಾಕ್ ಹಾಕ್ಬಿಟ್ಟು ಆಮೇಲೆ ವೆಹಿಕಲ್ ನಂಬರ್ ಇಲ್ಲಿ ಹಾಕಿ ಓನರ್ಶಿಪ್ ಓನ್ ಆದರೆ ಓನ್ ಹಾಕಿ ನಾನು ಇವಾಗ ಓನ್ ವೆಹಿಕಲ್ ಆಗಿರೋದ್ರೆ ಓನ್ ಹಾಕ್ಬಿಟ್ಟು ಇವಾಗ ಸಬ್ಮಿಟ್ ಮಾಡ್ತೀನಿ. ನೋಡಿ ಸಬ್ಮಿಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಸೆಲೆಕ್ಟ್ ID ಅಂತ ಬರುತ್ತೆ. ಅಂದರೆ ಆಧಾರ್ ಕಾರ್ಡಲ್ಲೂ ಲಾಗಿನ್ ಆಗ್ಬೋದು, ಇಲ್ಲ ಅಂತಂದರೆ ಪಾನ್ ಕಾರ್ಡಲ್ಲೂ ಬೇಕಾದ್ರೆ ನಾವು ಹಾಕ್ಬೋದು. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಹಾಕಿ ನೀವು ಮಾಡ್ಬೋದು. ಈಗ ನನ್ನ ಹತ್ರ ಸದ್ಯಕ್ಕೆ ಆಧಾರ್ ಕಾರ್ಡ್ ಇದೆ, ಅದರಿಂದಾಗಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತೀನಿ. ಅಂದರೆ ಫ್ರಂಟು ಬ್ಯಾಕಿಂದ ಫೋಟೋ ಕೊಡಬೇಕಾಗುತ್ತೆ ಅಷ್ಟೇ, ಆಧಾರ್ ಕಾರ್ಡಿಂದ ಅಷ್ಟೇ ಫ್ರಂಟು ಬ್ಯಾಕಿಂದ ಫೋಟೋ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ. ನೋಡಿ ಇವಾಗ ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಮಗೆ ಯಾವ ಥರ ಬರುತ್ತೆ ಅಂತ ಅಂದರೆ ಎಲ್ಲ ಕೂಡ ಇಲ್ಲಿ ನೋಡಿ ಅಂಡರ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಬಂದಿದೆ. ಅಂದರೆ 1 2 3 4 ಕೂಡ ಈಗ ಅಂಡರ್ ವೆರಿಫಿಕೇಷನ್ ಅಂತ ಬಂದಿದೆ. ಅದು ವೆರಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಅಂದರೆ ಇಲ್ಲಿ ಕೆಳಗಡೆ ಟ್ರೈನಿಂಗ್ ಕೋರ್ಸ್ ಅಂತ ಇದೆ ನೋಡಿ, ಆ ಟ್ರೈನಿಂಗ್ ಕೋರ್ಸ್ ಮೇಲೆ ಈಗ ಕ್ಲಿಕ್ ಮಾಡೋಣ. ಟ್ರೈನಿಂಗ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟ್ ಟ್ರೈನಿಂಗ್ ಅಂತ ಇದೆಯಲ್ಲ ಅದನ್ನು ಕೊಡೋಣ. ಅಂದರೆ ಯಾವ ಥರ ಪಿಕಪ್ ಮಾಡೋದು, ಯಾವ ಥರ ಡ್ರಾಪ್ ಮಾಡೋದು, ಯಾವ ಥರ OTP ಇಸ್ಕೊಳ್ಳೋದು ಅನ್ನೋದೆಲ್ಲ ಇದರಲ್ಲಿ ಡೀಟೇಲಾಗಿ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದೆಲ್ಲ ಈ ಟ್ರೈನಿಂಗಲ್ಲಿ ತಿಳಿಸ್ಕೊಡುತ್ತೆ. ಆ ಟ್ರೈನಿಂಗ್ನ ನೋಡಿ, ಟ್ರೈನಿಂಗ್ನ ನೋಡ್ತಿದ್ದಂಗೆ ನೆಕ್ಸ್ಟ್ ನೀವು ಬ್ಯಾಕ್ ಬಂದರೆ ನೋಡಿ ಗ್ರೇಟ್ ಟ್ರೈನಿಂಗ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅಂದರೆ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಯಿತು, ಇವಾಗ ಡನ್ ಕೊಡ್ತೀನಿ. ನೋಡಿ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಾದ್ಮೇಲೆ ಕೂಡ ಇನ್ನೂ ಅಂಡರ್ ವೆರಿಫಿಕೇಷನ್ ಅಂತ ತೋರಿಸ್ತಾ ಇದೆ, ಯಾವುದು ಕೂಡ ವೆರಿಫೈ ಆಗಿಲ್ಲ. ಅದಾದ್ಮೇಲೆ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಪೇಮೆಂಟ್ ಮೆಥಡ್ ಮತ್ತು ಆಪ್ಷನಲ್ ಅಂತ ಇದೆ. ಅಂದರೆ ಪೇಮೆಂಟ್ ಮೆಥಡ್ನ ಈಗಲೇ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ನಿಮಗೆ ಸ್ಯಾಲರಿ ಬಂದಾದ್ಮೇಲೆ ಅವಾಗಲೂ ಕೂಡ ಆ್ಯಡ್ ಮಾಡ್ಬೋದು. ಏನು ಅರ್ಜೆಂಟ್ ಇಲ್ಲ ನಿಮ್ಮ ಹತ್ರ ಇತ್ತು ಅಂತ ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ನೋಡಿ ಇವಾಗ ಪೇಮೆಂಟ್ ಮೆಥಡ್ ಅಂತ ಹೊಡೆದೆ, ಬ್ಯಾಂಕ್ ಅಕೌಂಟ್ ಆದರೂ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ UPI ID ಇದೆ, ಫೋನ್ಪೇ ID ಇರುತ್ತಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನೀವು ಆ್ಯಡ್ ನಾವು ಅಂತ ಕೊಡ್ಬೋದು. ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ನಾನು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಅಪ್ಲಿಕೇಶನ್ನ ಮತ್ತೆ ಓಪನ್ ಮಾಡ್ತೀನಿ. ಅದಾದಮೇಲೆ ನೋಡಿ ಎಲ್ಲ ಕೂಡ ಇವಾಗ ನಮಗೆ ಅಪ್ರೂವಲ್ ಆಗಿದೆ. ಡ್ರೈವಿಂಗ್ ಲೈಸೆನ್ಸ್ ಕೂಡ ಅಪ್ರೂವ್ಡ್ ಆಗಿದೆ, ಪ್ರೊಫೈಲ್ ಇನ್ ಆಫ್ ಅಪ್ರೂವ್ ಆಗಿದೆ, ಆಮೇಲೆ ವೆಹಿಕಲ್ RC ಕೂಡ ಅಪ್ರೂವ್ಡ್ ಆಗಿದೆ, ಆಧಾರ್ ಆ್ಯಂಡ್ ಪಾನ್ ಕೂಡ ಅಪ್ರೂವ್ ಆಗಿದೆ, ಜೊತೆಯಲ್ಲಿ ಟ್ರೈನಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೋಡಿ ಇಷ್ಟೆಲ್ಲ ಅಪ್ರೂವಲ್ ಆದಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಅವರು ಕೂಡ ಕಾಲ್ ಮಾಡಿಬಿಟ್ಟು ಒಂದು ಡೀಟೇಲಾಗಿ ಹೇಳ್ತಾರೆ. ಅಂದರೆ ಅದು ಕಾಲ್ ವಿಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಏನಕ್ಕೆ ಅಂತಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಸದ್ಯಕ್ಕಂತೂ ಇಷ್ಟೇ ನೋಡಿ, ಇಷ್ಟು ಮಾಡ್ತಿದ್ದಂಗೆ ನಮ್ಮ ID ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಯಲ್ಲಿ ಕಾಲ್ ಮಾಡ್ತಾರವರು ಕಾಲ್ ಮಾಡಿಬಿಟ್ಟು IDನ ಆ್ಯಕ್ಟಿವೇಟ್ ಮಾಡ್ಕೊಡ್ತಾರೆ. ಏನೇನೆಲ್ಲ ಮಾತಾಡ್ತಾರೆ ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.